ಕಾಂತಾರದ ಕಿಚ್ಚು ಸಖತ್ ಹವಾ ಕ್ರಿಯೇಟ್ ಮಾಡ್ತಿದೆ. ಅದರಿಂದ ಹ್ಯಾಂಗ್ ಓವರ್ ಇಂದ ಬರೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಬರೋಬ್ಬರಿ 65 ಕೋಟಿ ಕಲೆಕ್ಷನ್ ಮೊದಲನೇ ದಿನ ಮಾಡಿರೋದು ಕಾಂತಾರ ಚಾಪ್ಟರ್ 1. ಅಂದ್ರೆ ಏನಿದರ ವೈಶಿಷ್ಟ್ಯತೆಗಳು ಅಂದ್ರೆ ಕಲ್ಚರ್ ಇರಬಹುದು, ಟ್ರೆಡಿಷನ್ ಇರಬಹುದು, ನಮ್ಮ ನಾಡಿನ ಕಾಡು ಬಗ್ಗೆ ಅಥವಾ ನಮ್ಮ ನಾಡಿನ ಕಲ್ಚರ್ ಬಗ್ಗೆ ಎಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು ಅಂತ ಹೇಳಿದ್ರೆ. ಇವತ್ತು ದೋಸೆಲಿ ತೂತ್ ಹುಡುಕ್ತಾರಲ್ಲ, ಹಾಗೆ ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗಿರೋದಿಲ್ಲ. ಮೇ ಬಿ ಮ್ಯೂಸಿಕ್ ಇರಬಹುದು ಅಥವಾ ಇನ್ನ ಕೆಲವರಿಗೆ ಇನ್ನೇನೋ ಮಿಸ್ಸಿಂಗ್ ಇರಬಹುದು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಅವರ ಆಕ್ಟಿಂಗ್ ಎಂಥ ಅದ್ಭುತವಾದ ನಟನೆ ಮಾಡಿದ್ದಾರೆ ರಿಷಬ್ ಶೆಟ್ಟಿ ಅವರು ಅಂತ ಹೇಳಿದ್ರೆ. ಐ ಗೆಸ್ ಒಬ್ಬ ವ್ಯಕ್ತಿ ಅದರ ಕಲ್ಚರ್ ತೆಗೆದುಕೊಂಡು ಬರೋದಿರಬಹುದು ಅಥವಾ ಒಂದು ಡಿವೈನ್ ಒಂದು ಎಸೆನ್ಸ್ ನ ತಗೊಂಡು ಬಂದು ಆಕ್ಟಿಂಗ್ ಮಾಡೋದಿದೆಯಲ್ಲ, ಇಟ್ ಇಸ್ ನಾಟ್ ಸೋ ಈಸಿ ನನ್ನ ಪ್ರಕಾರ. ಅಷ್ಟು ಅದ್ಭುತವಾಗಿ ಬಂದಿದೆ. ಅಂಡ್ ವಿ ಎಫ್ ಎಕ್ಸ್ ಯೂಸ್ ಮಾಡಿರೋದಂತೂ ಅದು ರಿಯಾಲಿಟಿ ಅಂತ ಎಷ್ಟು ಮಟ್ಟಿಗೆ ಅನ್ನಿಸ್ಬೇಕು ಅದೇ ತರಾನೇ ವಿ ಎಫ್ ಎಕ್ಸ್ ಆಗಿರೋದು. ಅಂಡ್ ನಾನು ಹೇಳೋದು, ದಯವಿಟ್ಟು ಪೈರಸಿ ಮಾತ್ರ ಮಾಡಬೇಡಿ ಮೂವಿನ ಯಾವುದೇ ಕಾರಣಕ್ಕೂ. ಬಂದು ಥಿಯೇಟರ್ ನೋಡಿದ್ರೆ ಮಾತ್ರನೇ ಅದರ ಒಂದು ಎಸೆನ್ಸ್ ನಮಗೆ ಗೊತ್ತಾಗೋದು. ಕುಲಶೇಖರ ಕ್ಯಾರೆಕ್ಟರ್ ಅಂತೂ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಕೆಲವರಿಗೆ ನೋಡ್ಬೇಕಾದ್ರೆ ಮೂವಿನ ಏನೋ ಮಿಸ್ ಆಗಿದೆ ಅಥವಾ ಏನೋ ಬೇಕಿತ್ತು ಅಂತ ಅನ್ಸಬಹುದೇನೋ, ಅಂದ್ರೆ ಎಲ್ಲೋ ಒಂದು ಕ್ಯಾರೆಕ್ಟರ್ ವೈಸ್ ಅಥವಾ ಒಂದು ಸ್ಟೋರಿ ಲೈನ್ ಅಲ್ಲಿ ಏನೋ ಮಿಸ್ ಆಗ್ತಿದೆ ಅಂತ ಅನ್ನಿಸಬಹುದು. ಬಟ್ ಅಟ್ ದ ಎಂಡ್ ಆಫ್ ದ ಮೂವಿ ಆಕ್ಚುಲಿ ಒಂದು ಸರ್ಪ್ರೈಸ್ ಕಾದಿದೆ. ಸೊ ಹಾಗಾಗಿ ಮೂವಿನ ನೋಡಿದ್ರೇನೆ ಗೊತ್ತಾಗೋದು ಅದು ಏನ್ ಸರ್ಪ್ರೈಸ್ ಅಂತ ಹೇಳಿ. ಸೆಕೆಂಡ್ಲಿ, ಬೇರೆ ಲ್ಯಾಂಗ್ವೇಜ್ ನ ಆಕ್ಟರ್ಸ್, ಬಿಗ್ ಸ್ಟಾರ್ಸ್ ಎಲ್ಲ ಕಾಂತಾರಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ. ಆದ್ರೆ ನಮ್ಮ ಆಕ್ಟರ್ಸ್ ಗಳೇ ಯಾಕೋ ಕೆಲವೊಬ್ರು ಇನ್ನ ಸಪೋರ್ಟ್ಗೆ ಬಂದಿಲ್ಲ. ಮೇ ಬಿ ಬರ್ತಾರೆ ಅಂತ ಕಾಣುತ್ತೆ. ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬಹುದು ಆಕ್ಚುಲಿ. ಅಂಡ್ ಮೋರ್ ಓವರ್ ಒಂದು ಇಮ್ಯಾಜಿನೇಷನ್, ಒಂದು ಥಾಟ್ ನ ರಿಯಾಲಿಟಿಗೆ ತರಬೇಕು ಅಂತ ಹೇಳಿದ್ರೆ ಅದು ಒಬ್ಬ ಪರ್ಸನ್ ಇಂದ ಸಾಧ್ಯ ಆಗಿರೋದು. ಐ ಥಿಂಕ್ ಇಟ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂತ ಹೇಳಬೇಕು. ಬಿಕಾಸ್ ಒಂದು ಮೂವಿ ಮಾಡಬೇಕಾದ್ರೆ, ಒಂದು ಮೂವಿ ಮೇಕಿಂಗ್ ಅಲ್ಲಿ ಅವರಿಗೆ ಗೊತ್ತಿರುತ್ತೆ ಯಾವ ತರ ಅದನ್ನ ತಗೊಂಡು ಹೋಗ್ಬೇಕು ಅಂತ ಹೇಳಿ. ಐ ಥಿಂಕ್ ರಿಷಬ್ ಶೆಟ್ಟಿ ಹ್ಯಾಸ್ ಒನ್ ಇನ್ ದಿಸ್ ಅಂತ ಹೇಳ್ಬೋದು. ದಯವಿಟ್ಟು ಹೋಗಿ ಮೂವಿನ ಥಿಯೇಟರ್ಸ್ ಅಲ್ಲೇ ನೋಡಿ, ಫೋನಲ್ಲಿ ನೋಡಕ್ ಹೋಗ್ಬೇಡಿ.